ಯಾರೋ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಅನ್ನುವಂಥವನು ನಾನು ಮಾಡಿದೆ ಅಂತ ಅನ್ನುವಂಥವನು ಆ ಜಾಗದಲ್ಲಿ ಇರಲೇಬೇಕು. ಆ ಜಾಗದಲ್ಲಿ ಇದ್ಕೊಂಡು ಅದನ್ನು ಟೈಪ್ ಮಾಡಿಸ್ಬೇಕಾಗ್ತದೆ. ಈಗ ಇಲ್ಲಿ ಕೋರ್ಟ್ ಏನು ಆರ್ಡರ್ ಮಾಡಿಬಿಟ್ಟಿದೆ ಅಂದರೆ ಫೆಬ್ರವರಿಯಿಂದ CCTV ಫುಟೇಜ್ ಎಲ್ಲ ಇಟ್ಕೊಂಡ್ಬಿಡಿ, ನೀವು ಯಾರು ಬಂದರೂ ಅದನ್ನು ನೀವು ತೋರಿಸ್ಬೇಕಾಗುತ್ತೆ, ಕೋರ್ಟ್ಗೂ ಅದನ್ನು ಕೊಡಬೇಕು ನೀವು ಅಂತ ಹೇಳಿಬಿಟ್ಟಾಗ ಈ ಕಾಮಾಕ್ಷಿ ಪಾಳ್ಯ ಪೊಲೀಸರು ಐವೋನು ಪೇಚಿಗೆ ಸಿಕ್ಕಾಕೋತಾರೆ. ಇವಾಗ ಅದೇ ಖಂಡಿತವಾಗ್ಲೂ ಈಗ ಪ್ರಿಸರ್ವ್ ಮಾಡಲೇಬೇಕು ನೀವು ಇದನ್ನ CCTV ಫುಟೇಜ್. ನಾನು ಕೊಡಲ್ಲ, ನಾನು ನಿಮ್ಮ ಒಳಗಡೆ ಅಡ್ವೊಕೇಟ್ನೇ ನಾನು ಸೇರಿಸಲ್ಲ, ಅದು ಗಲಾಟೆ ಅಂತೆ ಸರ್. ಇವಾಗ ಸ್ಟೇಷನ್ ಹತ್ರ ಗಲಾಟೆ ಅಂತೆ, ಅಡ್ವೊಕೇಟ್ ಒಬ್ಬರು ಸೇರಿಸ್ತಿಲ್ಲ ಅಂತ ಹೇಳಿ ಅವರು ಅಡ್ವೊಕೇಟ್ ಹೇಳ್ತಿರ್ತಕ್ಕಂಥ ಮಾತಿದ್ರು. ಇಲ್ಲ, ಅದು ನ್ಯಾಯಾಲಯ ಡೈರೆಕ್ಷನ್ ಕೊಡುವವರು ಬೇರೆಯವರು ಯಾರಲ್ಲೆಲ್ಲ ಹೋಗಿ ಮಾಡೋಕ್ಕಾಗೋದಿಲ್ಲ ಅದು. ಯಾಕೆಂತಂದ್ರೆ ಈಗ ಪೊಲೀಸ್ ಠಾಣೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂತ ಒಂಥರ ಅದು ಸಂತೆ ತರ ಆಗ್ಬಿಡ್ತಾರೆ. ಹೇಳ್ತಿದ್ದಾರೆ ಇಟ್ ಈಸ್ ಸಬ್ಮಿಟೆಡ್ ದಟ್ ಆನ್ ಪರ್ ಯೂಶಲ್ ಆಫ್ ದಿ ಫೋಟೋಗ್ರಾಫ್ ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ದಟ್ ಇಟ್ ಈಸ್ ಎ white tiles floor, but whereas the flooring in the Kamakshi Palya police station is a grey mosaic tiles, and also there is no building structure as shown in the photo. A building structure illa ಇಲ್ಲಿ ಫೋಟೋದಲ್ಲಿ ಕೊಟ್ಟಿರೋ ಥರದಲ್ಲಿ ಆಸ್ ಶೋನ್ ಇನ್ ದ ಫೋಟೋ. ದಿಸ್ ಕ್ಲಿಯರ್ಲಿ ಶೋಸ್ ದಟ್ CW232 ಹ್ಯಾಸ್ ಫ್ಯಾಬ್ರಿಕೇಟೆಡ್ ದ ಎವಿಡೆನ್ಸ್ ಅಂಡ್ ಹ್ಯಾಸ್ ಟ್ರೈಡ್ ಟು ಮಿಸ್ಲೆಡ್ ದಿ ಆನರಬಲ್ ಕೋರ್ಟ್ ಬೈ ಕ್ರಿಯೇಟಿಂಗ್ ಫೇಕ್ ಮಹಜರ್ಸ್. ಅದೇನೆ ಮಹಜರೇ ಫೇಕು ಅಂತ ಸಜೆಷನ್ ಆಗ್ತಾರೆ. ನಾವು ಮಾಡಿರೋ ಸುಳ್ಳು, ನೀವು ಯಾರು ಎಲ್ಲೋ ಕೂತ್ಕೊಂಡು ಬರೆದಿದ್ದೀರಿ, ಇವೆಲ್ಲ ಇದ್ದೇ ಇರ್ತವೆ. ಡಿಫೆನ್ಸ್ ಅಡ್ವೊಕೇಟ್ಗಳದು ಇವೆಲ್ಲ ನೀವೇ ಬರ್ದಿಲ್ಲ, ನೀವು ಅಲ್ಲಿ ಇಲ್ಲವೂ ಇಲ್ಲ, ಎಲ್ಲ ಸುಳ್ಳಿದು ಯಾರೆಲ್ಲ ಮಾಡ್ಕೊಂಡು ಬಂದಿರೋದು ಅಂತ ಸಜೆಷನ್ ಮಾಡ್ತಕ್ಕಂಥದ್ದು ಇದ್ದೇ ಇರ್ತವೆ. ನಮಗೆ ಅವರು ಈಗ ಏನು ವಿಟ್ನೆಸಸ್ಗಳ ಎಕ್ಸಾಮಿನೇಷನ್ ಮಾಡ್ತಾರಲ್ಲ, ಅವರು ದೇ ಆರ್ ಸಪೋರ್ಟಿಂಗ್ ಅಸ್ ಅಂತ ಅನ್ನುವಂಥದ್ದು ಬಹಳ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಅವರು ಯಾಕೆಂದ್ರೆ ಅವರು ಪಬ್ಲಿಕ್ ವಿಟ್ನೆಸ್ಗಳು. ನಾಳೆ ನಮ್ಮನ್ನು ಇವ್ರು ಕ್ವಶನ್ ಮಾಡ್ತಾ ಇದ್ದಾರೆ ಇವಾಗ, ಸುಧಾನ ಅವ್ರು ಮಾಡಲಿ, ಇಟ್ಸ್ ನೋ ಪ್ರಾಬ್ಲಮ್ ಅವ್ರು ಮಾಡಬೇಕಾದಾಗ. ಆದರೆ ಇವರು ವಿಟ್ನೆಸಸ್ಗಳು ಹೇಳ್ತಾರೆ. ಆಮೇಲೆ ದಿಸ್ ಈಸ್ ನಾಟ್ ಸೋ ಬಿಗ್ ಮ್ಯಾಟರ್ ಆಫ್ ಫ್ಯಾಕ್ಟ್. ಅಂದ್ರೆ ತುಂಬಾ ದೊಡ್ಡದಾಗೆ ಇದನ್ನ ಮಾಡಿ, ಅಂದ್ರೆ ಎಲ್ಲೋ ಈಗಿಂದನೇ ಸ್ವಲ್ಪ ಆ ಕಡೆ ಈ ಕಡೆ ಡಿವಿಯೇಟ್ ಮಾಡೋಣ ಅಂತ ಅನ್ನುವಂಥ ವಾಲೆಟೈಲ್ ಮಾಡುವಂಥದ್ದನ್ನ ಆಗುವಂಥದ್ದಾಗ್ತದೆ. ಆಮೇಲೆ ಎಕ್ಸಿಸ್ಟೆನ್ಸ್ ನಮ್ಮದು ಅಂತ ಅಂದ್ರೆ ಏನು ಐಒಗಳ ಎಕ್ಸಿಸ್ಟೆನ್ಸ್ ಇರ್ತದಲ್ಲ, ಅಲ್ಲಿಗೆ ಸ್ವಲ್ಪ ಬುಡಕಳ್ಳಾಡಿಸಿದ್ರೆ ಸ್ವಲ್ಪ ಅವಾಗ ಇದಾಗ್ತಾರೆ ಪೊಲೀಸರುಗಳು ಅಂತ ಅನ್ನುವಂಥದ್ದು. ಇವೆಲ್ಲ ಪ್ರದರ್ಶನಗಳು ಕೋರ್ಟ್ಗಳಲ್ಲಿ ನಡೀತವೆ. ಡಿಫೆನ್ಸ್ ಕೌನ್ಸಿಲ್ಗಳವು ಇವ್ರ ಮಧ್ಯೆ ಮತ್ತೆ ಕೇಸ್ ಮುಗಿಯುವವರೆಗೂ ಅವ್ರ ಮಧ್ಯೆ ನಮ್ಮ ಮಧ್ಯೆ ಈ ತರ ಒಂದು ಈಗೋಯಿಸ್ಟಿಕ್ ವಾರ್ಸು ಮತ್ತೆ ಏನು ಇನ್ವೆಸ್ಟಿಗೇಷನ್ ವಾರ್ಸ್ಗಳು ಇದ್ದೇ ಇರ್ತವೆ ಮುಗಿಯುವವರೆಗೂ. ಅದು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಮತ್ತೆ ನ್ಯಾಯಾಲಯ ಅದು ಯಾವ ಮಟ್ಟಕ್ಕೆ ಅದನ್ನು ಪರಿಗಣನೆಗೆ ತಗೊಳ್ತದೆ, ಅದನ್ನ ಎವಿಡೆನ್ಸ್ಗೆ ಮತ್ತೆ ಅದು ಇದನ್ನ ಪೂರ್ತಿ ಎವಿಡೆನ್ಸ್ ಆದ್ಮೇಲೆ ಅದನ್ನ ಏನಂತ ನ್ಯಾಯಾಲಯದ ಜಡ್ಜ್ಮೆಂಟ್ ಒಳಗಡೆ ಬರೆಯುವಂತದ್ದು ಇರ್ತದೆ. ಅದೆಲ್ಲ ಪ್ರಸ್ತಾಪಗಳು ನಾಳೆ ದಿವಸ ಬಂದೇ ಬರ್ತವೆ. ಯಾವುದು ಬರದೇ ಇರ್ತಕ್ಕಂಥದ್ದು ಯಾವುದು ಇರಲ್ಲ, 100ಕ್ಕೆ 100ರಷ್ಟು ಬಂದೇ ಬರ್ತವೆ. ಆ ಕಾರಣಕ್ಕೆ ಇಂಥ ಕೇಸ್ಗಳು ಮಾಡ್ಬೇಕಂತ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು. ಪ್ರತಿಯೊಂದು ಅಕ್ಷರನೂ ಸಹ ನನ್ನ ಕಣ್ಣಿನ ಮುಂದೆನೆ ಇರಬೇಕದು. ಏನೇ ಆದ್ರೂ ಐವೋ ಹತ್ರ ಎಲ್ಲೋ ಇದ್ಕೊಂಡು ನಾನು ಎಲ್ಲೋ ಇದೀನಪ್ಪ ಬರ್ತಾ ಇದ್ದೀನಿ ತಾಳಿ ನೀವು ಬರೀತಾರಿ, ನಥಿಂಗ್ ಡೂ, ಅವೆಲ್ಲ ಇಲ್ವೇ ಇಲ್ಲ. ನಾನಲ್ಲಿ ಪ್ರೆಸೆನ್ಸ್ ಇದ್ರೆ 9ರಿಂದ 10 ಗಂಟೆವರೆಗೂ ಮಾಜರ್ ಬರ್ದಿದ್ದೀನಿ ಅಂದ್ರೆ ಈ ಜಗತ್ತಲ್ಲಿ ಎಲ್ಲೂ ಇರಲ್ಲ, ನಾನು ಅಲ್ಲೇ ಇರ್ತೀನಿ, ಇನ್ನೆಲ್ಲೂ ಇರುವಂಗೆ ಇಲ್ಲ. ನಾನು ಬೇರೆ ಕಡೆ ಇದ್ದೆ ಅಲ್ಲಿ ಬರೆದ್ರು ಅಂತ ಹೇಳಿದ್ರೆ ಅದು ಫಾಲ್ಸ್ ಫ್ಯಾಬ್ರಿಕೇಟೆಡ್ ಅವ್ರು ಹೇಳ್ದಂಗೆ. ನಾನು ಆ ಜಾಗದಲ್ಲಿ ಇದ್ದೀನಿ, ನಾನು ಬರ್ಸ್ದವ್ ನಾನು ಅಂತ ಹೇಳ್ಬಿಟ್ಟಾದ್ಮೇಲೆ ಮುಗೀತು. ಬಟ್ ಅಟ್ ದ ಸೇಮ್ ಟೈಮ್ ನೀವೇನು ಕ್ವಶನ್ ಹಾಕೋರು ಈಗ CCTVಗಳು ಮತ್ತೆ ಆ ಇದರಲ್ಲಿ ಅವಾಗ ಯಾರು ಬಂದ್ರು, ಯಾರಿದ್ರು, ಅವ್ರು ಇದ್ರಾ, ಇನ್ಸ್ಪೆಕ್ಟರ್ ಆಚೆ ಹೊಟ್ಟೋಗ್ಬಿಟ್ಟಿದ್ರ. ಇವ್ರು ವಕೀಲರು ಇನ್ನೊಂದು ಹೇಳ್ತಾ ಇದ್ದಾರೆ, ಸರ್ ಆದಷ್ಟು ಬೇಗ ನಮ್ಗೆ ಇದಕ್ಕೆ ಒಳಗಡೆ ಹೋಗ್ಬಿಡ್ಬೇಕು ನೀವು ಸ್ಟೇಷನ್ ಒಳಗಡೆ. ನ್ಯಾಯಾಧೀಶರು ಕೇಳ್ಕೊತಾ ಇದ್ದಾರೆ ಅವರು, ಇಲ್ಲಿ ಇನ್ನೇನು ಚೇಂಜ್ ಮಾಡಿಬಿಡ್ತಾರೋ, ಈಗ ತೊಗೊಂಡೋಗ್ಬಿಟ್ಟು ಮತ್ತೆ ಅಲ್ಲಿ ಮೊಸಾಯಿಕ್ನೇ ಹಾಕ್ಬಿಡ್ತಾರೇನೋ ಆ ಫ್ಲೋರ್ಗೆ, ಆ ಅನುಮಾನಗಳು ಇವರಲ್ಲಿದೆ. ಈಗ ತಗೊಂಡು ಹೋಗ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಹಾಕ್ಬಿಡ್ತಾರೆ, ಮೊಸಾಯಿಕ್ ಹಾಕ್ಬಿಡ್ತಾರೆ ಇವರು. CCTV ಫುಟೇಜು ಕೊಡಿ, ಅದು ನನಗೆ ಎಲ್ಲ ರೆಕಾರ್ಡ್ ಬೇಕು ನನಗೆ ಅಂತ ಕೇಳ್ತಿರೋದಿಲ್ಲ ಸುಧನ್ವ ಅವ್ರ ಕಡೆಯಿಂದ. ಅಂದ್ರೆ ಏನು ತಲೆ ಹೋಗುವಂಥದ್ದು ಏನಾಗಲ್ಲ. ಇದು ಮಾಜರು ಕ್ರಮದಲ್ಲಿ ಒಂದು ಫೋಟೋಗ್ರಾಫ್ ಇದು ಬರ್ದಿರ್ತಕ್ಕಂಥದ್ದು ಸುಳ್ಳ, ಅಲ್ರೆ ರಿಕವರಿ ಮಾಡ್ಕೊಂಡಿರೋದು ಸುಳ್ಳ, ಅವ್ರು ಅರೆಸ್ಟ್ ಆದಾಗ